ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತಿಯ ಪೀಠಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅವರು ಹಾಗೂ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಇವಾಗಿರ್ತಕ್ಕಂಥ ಬಾಬು ಅವರೇ, PCC ಮೇಲೆ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಹಾಗೂ ಮರಳಿ ಜಗದೀಶ್ ಅವರೇ, ಕಾವೇರಿ ಸುರೇಶ್ ಅವರೇ, ಪ್ರಸಾದ್ ಅವರೇ, ನಾಗಕೃಷ್ಣ ಅವರೇ, ರವಿ ಅವರೇ, ನಮ್ಮ ಮೋಹನ್ ಅವರೇ, ಹಾಗೂ ನಮ್ಮ ಕೇಶವ್ ಅವರೇ, ಈಗ ತಾನು ನಮ್ಮ ಜೊತೆ ಬಂದಿರ್ತಕ್ಕಂಥ ಚಂಗಾರೆಡ್ಡಿ, ನಮ್ಮ ರಾಜಗೋಪಾಲ್, ಹಾಗೂ ಈ ಕಡೆ ಬಂದಾಗ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಶ್ರವಣ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ರಘು ಅವರೇ, ಮುಸ್ತಾಫ್ ಅವರೇ, ಹಾಗೂ ನಮ್ಮ ರಾಜಣ್ಣ ಅವರೇ, ಹಿಂದೆ ಕೂತಿರ್ತಕ್ಕಂಥ ರಾಜಣ್ಣ ಅವರೇ, ಮಂಜಣ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಇವತ್ತು ಈ ಸಭೆಗೆ ಕಳೆ ತುಂಬಿರ್ತಕ್ಕಂಥ, ಈ ಸಭೆಗೆ ಮೇನ್ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಹೆಣ್ಮಕ್ಳು, ನನ್ನ ತಾಯಂದಿರು ಮುಂದೆ ಕೂತಿದ್ದೀರಿ. ನಿಮಗೆ ವಿಶೇಷವಾಗಿ ಶಾಸಕರ ಕಡೆಯಿಂದ ಒಂದು ಕೃತಜ್ಞತೆಗಳನ್ನು ಹಾಗೂ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಇವೆರಡೂ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಲಾಸ್ಟ್ ಮೀಟಿಂಗಲ್ಲಿ ಗಲಾಟೆ ಮಾಡಿ ಆದಷ್ಟು ಬೇಗ ಯಾಕೆ ಆಗಲಿ ಅನ್ನೋದು ನನ್ನ ಆಸೆ ಇತ್ತು. ಅಷ್ಟು ಸರ್ವೇಶಿದ್ದಾಗಿ ನಾನು ಇದನ್ನು ಮುಂದುವರಿಸಿದೆ. ಆ ಸಂದರ್ಭದಲ್ಲಿ ನನಗೆ ಯಾರು ಕೊಡಬೇಕಂತ ಬಂದಾಗ ಬರೀ 2-3 ಹೆಸರು, ತುಂಬ ಹೆಸರು ಇರಲಿಲ್ಲ. ಈ ಸಂದರ್ಭದಲ್ಲಿ ನನ್ನ ಮುಂದೆ ಕೂತಾಗ ನಾನು ಹೇಳಿದೆ, ಈ 3 ಹೆಣ್ಮಕ್ಳು ಹಾಕಿದ್ದಾರೆ, ಈ ಸಂಘ ಹಾಕಿದ್ದಾರೆ, ಆ ಸಂಘದಲ್ಲಿ ಯಾವ ಹೆಣ್ಮಕ್ಳು ಚಾತುರ್ಯವಾಗಿದ್ದಾರೆ, ಅಂದರೆ ಸ್ವಲ್ಪ ಚುರುಕಾಗಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಇದು ರಾಜಕಾರಣ ಮಾಡೋದು ಬೇಡ, ಇದು ಯಾವ ಹೆಣ್ಮಕ್ಳು ಚುರುಕಾಗಿದ್ದಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದೆ. ಸೊ ನಾನು ಯಾಕಂತಂದರೆ ಈ ವಿಚಾರದಲ್ಲಿ ನಾನು ಯಾವತ್ತೂ ಇಂಟರ್ಫಿಯರ್ ಆಗಲ್ಲ, ಯಾಕಂದರೆ ಅದು ತಪ್ಪೋದು. ಆದರೆ ಅವ್ರು ಕೊಡಬೇಕು, ಇವ್ರು ಕೊಡಬೇಕು ಅಂತ ರಾಜಕೀಯ ಮಾಡ್ತಪ್ಪ. ನನ್ನ ವಿಚಾರದಲ್ಲಿ ಇವತ್ತು ಹೆಣ್ಮಕ್ಳ ವಿಚಾರದಲ್ಲಿ ನಾನು ಆ ಥರ ಮಾಡಲ್ಲ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಬಂದ 8 ವರ್ಷಗಳಿಂದಲೂ ನಾನು ಮುಂದೆ ಯಾವ ಹೆಣ್ಮಕ್ಳು ಬಂದರೂ ಕೂಡ ಅಕ್ಕ ಅಂತ ಕರಿತೀನಿ. ನನಗಿಂತ ಚಿಕ್ಕವರಾದರೂ ಕೂಡ ಅಕ್ಕ ಅಂತ ಕರಿತೀನಿ. ನಾನು ಇದುವರೆಗೂ ಹೆಸರು ಕರೆದಿಲ್ಲ. ಯಾಕೆಂದರೆ ಹುಡುಗಂತ ಎಲ್ಲ ನನ್ನ ತಾಯಿದ್ರು ನನ್ನ ಅಕ್ಕ ತಂಗಿರು. ಯಾಕಂದರೆ ಈ ಮನೋಭಾವನ ನಾನು ಒಂದು ಮಾತು ಹೇಳ್ತೀನಿ, ಯಾವ ಸಂಸ್ಥೆಯಲ್ಲಿ ಹೆಣ್ಣನ್ನು ನಾವು ಪೂಜಿಸ್ತೀವಿ, ಯಾವ ಸಂಸಾರದಲ್ಲಿ ಹೆಣ್ಣನ್ನು ನಾವು ಪೂಜಿಸ್ತೀವಿ, ಹೆಣ್ಣಿಗೆ ಗೌರವ ಕೊಡ್ತೀವಿ, ಆ ಸಂಸಾರ ಇದುವರೆಗೂ ಬಿದ್ದಿರೋದು ನೋಡಿಲ್ಲ. ಯಾವ ಸಂಸ್ಥೆಯಲ್ಲಿ ಹೆಣ್ಣನ್ನು ಭುವನೇಶ್ವರ ನಾವು ಪೂಜೆ ಮಾಡ್ತೀವಿ, ಬೇರೆ ಹೆಣ್ಮಕ್ಳು ಕೂಡ ನಮ್ಮ ಹೆಣ್ಮಕ್ಳು ಅಂತ ನಾವು ಅನ್ಕೋತೀವಿ, ಆಗ ಯಾವತ್ತೂ ಅವರಿಗೆ ಸೋಲಿಲ್ಲ ಅಂತ ಅನ್ನೋದನ್ನ ನನ್ನ ಒಂದು ಅನುಭವ. ಯಾಕೆ ಅಂತಂದರೆ ಹೆಣ್ಣನ್ನ ನದಿಗೆ ಹೋಲಿಸ್ತಾರೆ. ಯಾಕೆ ಹೇಳಿ? ಯಾವ ಗಂಡಸು ಒಂದು ಇಟ್ಟಿಲ್ಲ ಅದಲ್ಲ, ಎಲ್ಲ ಹೆಣ್ಮಕ್ಳು ನದಿಗೆ ಹೋಲಿಸ್ತಾರೆ. ಅಂದ ಕಾಲದಲ್ಲೇ ಹೋಲಿಸ್ತಾರೆ. ಯಾಕೆ ಹೇಳಿ? ಅವ್ರು ಹುಟ್ಟೋದೊಂದು ಕಡೆ ಹೋಗೋದೊಂದು ಕಡೆ, ನದಿಗೆ ತುಂಬೋದೊಂದು ಕಡೆ ಹೋಗೋದೊಂದು ಕಡೆ, ಅದಲ್ವ? ಹೌದಾನೆ? ಎಲ್ಲೋ ಕೊಡಗಲ್ಲಿ ಮಳೆ ಬಿದ್ದರೆ ಮೈಸೂರು ಡ್ಯಾಮ್ ತುಂಬುತ್ತೆ, ಹೌದಲ್ಲ? ಮೈಸೂರು ಡ್ಯಾಮ್ ತುಂಬಿದ್ರೆ ನಮ್ಮ ತಮಿಳ್ನಾಡು ಡ್ಯಾಮ್ ತುಂಬುತ್ತೆ. ಹಂಗೆ ಅವ್ರು ಹುಟ್ಟಿ ಅರ್ಧ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಹೆಣ್ಣನ್ನ ನದಿಗಳನ್ನ ಹೆಣ್ಣಕ್ಕೆ ಯಾಕೆ ಹೋಲಿಸ್ತಾರೆ ಅಂತಂದ್ರೆ, ಅವಳು ಒಂದು ಕಡೆ ಇರಲ್ಲ ಅಂತ. ಬಹುಶಃ ಇಡೀ ಪ್ರಪಂಚದಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಭಾರತ ಒಂದು ಸ್ಥಾನ ಇದೆ, ಹೆಣ್ಣು ಸ್ಥಾನ ಇದೆ. ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ವಿಶೇಷವಾಗಿ ಸ್ಥಾನ ಇದೆ. ಯಾಕಂದ್ರೆ ಅವ್ರ ಸಂಸ್ಕೃತಿಯಿಂದ ಬಂದಿರ್ತಕ್ಕಂಥದ್ದು ಯಾವತ್ತೂ ಬಿಟ್ಟೋಗಲ್ಲ. ನಾನು ಒಂದೊಂದು ಅಬ್ಸರ್ವ್ ಮಾಡಿದ್ರೆ ಒಂದು ಮಾತು ಹೇಳ್ಬೋದು, ಗಂಡ ಹೆಂಡತಿ ತುಂಬ ಜೋರ ಜಗಳಾಡಿದ್ದಾರೆ. ಆಯ್ತಲ್ವಾ? ಆ ಜಗಳ ಆಡಿದಾಗ 8 ದಿವಸ ಮಾತಾಡಿರಲ್ಲ. ಯಾವುದೋ ಒಂದು ನಿಮ್ಗೆ ಬೇಕಾದ ಸಂಬಂಧವರು ಇನ್ವಿಟೇಷನ್ ಕಟ್ಕೊಂಡ್ಬರ್ತಾರೆ. ನೀವು ಯಜಮಾನ್ರು ಬಂದು ಮಲಗಿರ್ತಾರೆ, ಅವ್ರು ನೀವೇನ್ ಮಾಡ್ತೀರಿ? ಇದು ನಮ್ಮಲ್ಲಿರ್ತಕ್ಕಂಥ ಗುಣ, ಆಯ್ತಲ್ವಾ? ಇಲ್ಲ ಜಗಳ ಆಡಿದೀವಿ ಹೋಗಿರೋದು ಕಳಿಸ್ತೀವ? ಇಲ್ಲ ತಾನೆ. 8 ದಿವಸ ಒಬ್ರಿಗೊಬ್ರು ನೋಡ್ಕೊಂಡಿದ್ದೀವಿ, ಆಯ್ತಲ್ವಾ? ಅದು ನಮ್ಮಲ್ಲಿರ್ತಕ್ಕಂಥ ಸ್ವಭಾವ, ನಮ್ಮ ಹೆಣ್ಮಕ್ಳು ಇರ್ತಕ್ಕಂಥ ಒಂದು ಸ್ವಭಾವ. ಸೊ ಅದಕ್ಕೆ ನಾನು ಅವಾಗ ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ, ಯಾರಿಗೆ ನಂಗೆ ಮಾತಾಡಿ ಕೊಚ್ಚ ಮಂಗ್ಲಮ್ಮ ಅಂತ ಹೇಳೋದು, ನೀವು ಮುಂದ್ರ ನಿಮ್ಮ ಈ ಮಗುಂಡಾಡು ಬಾಳ ನಿಕ್ಕಿ ಒಬ್ಬ ಚಿಕ್ಕಮ್ಮ ಅನ್ಕೊಂಡ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಅದಲ್ವಾ? ಸೊ ಅದರಿಂದ ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿ ಗೌರವ ಇದೆ. ಅದರಲ್ಲೂ ಕೂಡ ನನ್ನ ಮುಳುವಾಗಿನ ತಾಯಿದ್ರು ತುಂಬ ವಿಶೇಷವಾಗಿರ್ತಕ್ಕಂಥ ತಾಯಿದ್ರು. ಇವರು ಅವರು ಸ್ವಾಭಿಮಾನ ಬಿಟ್ಟು ಯಾವತ್ತೂ ಬದುಕಲ್ಲ. ಅದು ಅಂದು ಬಂದ ಆ ಮುಳುಬಾಗಿಲು ನನ್ನ ಹೆಸರು ನಾನು ಓದ್ತಿದ್ರೆ ನಮಗೆ ಒಂದು ಮೈ ಜುಡುಕ ಅಂತಾರೆ. ಅಂಥ ವೈಭವ ಇರ್ತಕ್ಕಂಥ ಈ ಮುಳುಬಾಗಿಲಿಗೆ ನನಗೆ ಸಿಕ್ಕಿರೋದು ಅವಕಾಶ ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ನನಗೆ ದೇವರು ಕೊಟ್ಟ ವರ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಅಕ್ಕ ಕೆಪೆ ಏನು ನಾವು ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಉನ್ನತ ಮಟ್ಟಕ್ಕೆ ಹೆಣ್ಮಕ್ಳು ಬೆಳೆಸ್ಬೇಕು ಇದನ್ನ. ಇದು ನಿಮ್ಮ ಕೆಪೆ, ಇಲ್ಲ ಭಾನುವಾರ ಬೇರೆ ಮಾಡಿದ್ರೆ ನಾನ್ ವೆಜ್ ಹಾಕ್ತೀನಿ ಅಂತ ಹೇಳ್ತಿದ್ದೀನಿ, ಅದಲ್ವಾ? ನಮ್ಮ ಕೆಪೆ ಇದು, ನಮ್ಮೆಲ್ಲರ ಕೆಪೆ. ದಯವಿಟ್ಟು ಇದನ್ನು ಉನ್ನತ ಮಟ್ಟಕ್ಕೆ ನಡೆಸಬೇಕು. ಹಾಗೂ ನಮ್ಮ ಒಂದು ಕಾಲಾವಧಿಯಿಂದ, ನಮ್ಮ ತಾಲೂಕು ಪಂಚಾಯತಿ ಅವಧಿಯಿಂದ ಹೆಣ್ಮಕ್ಳಿಗೆ ಆರ್ಥಿಕ ಸಹಾಯವನ್ನು 1 ಕೋಟಿ ರೂಪಾಯಿ ಆರ್ಥಿಕ ಸಹಾಯವನ್ನು ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ.
ಎಲ್ಲ ಸಂಘಕ್ಕೂ ನೀವು ಏನು ಸಂಘ ತಗೊಂಡ್ರು ಕೂಡ ಆರ್ಥಿಕವಾಗಿ 1 ಕೋಟಿ ರೂಪಾಯಿನ ನಾವು ನಿಮ್ಮ ಸಹಾಯ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಅದನ್ನ ಉಪಯೋಗಿಸ್ಕೊಳ್ಳಿ. ಇನ್ನೂ ಉನ್ನತೀಕರಣ ಮಾಡಲಿಕ್ಕೆ 3 ಲಕ್ಷ ರೂಪಾಯಿ ಅಮೌಂಟ್ ಕೇಳಿದ್ದೀನಿ. ನಾನು ನಾಳೆ ಲೆಟರ್ ಕಳಿಸ್ತೀನಿ. ಅದು ಒಳ್ಳೆ ಪೀಠೋಪಕರಣಗಳು, ಒಳ್ಳೆ ಚೇರ್ಗಳೆಲ್ಲ ಹಾಕಿ ಒಳ್ಳೆ ಹೈಟೆಕ್ ಆಗಿ ಮಾಡ್ತಕ್ಕಂಥ ಕೆಲಸವನ್ನ ಇನ್ನೂ ಆಗಲಿ. ಇನ್ನೂ ಸಾಲದೆ ಬಂದರೆ ಖಂಡಿತವಾಗ್ಲೂ ನನ್ನ ಅನುದಾನ ಕೊಟ್ಟು ಕೂಡ ಇದನ್ನು ಒಳ್ಳೆ ರೂಪಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕಂತ ನಾನು ಬಯಸ್ತೀನಿ. ವಿಶೇಷವಾಗಿ ನಾನು ಒಬ್ಬ ವ್ಯಕ್ತಿನ ಪರಿಚಯ ಕೊಡಬೇಕು. ಯಾಕಂದರೆ DCC ಬ್ಯಾಂಕ್ ನಿರ್ದೇಶಕರು. ಯಾಕೆ ಅವಾಗಿಂದ ಅವ್ರನ್ನ DCC ಬ್ಯಾಂಕ್ ನಿರ್ದೇಶಕರು ಅಂತಂದ್ರೆ ನಿಮ್ಗೆಲ್ಲ ಲೋನ್ ಕೊಡೋದಿದೆ. ನಿಮ್ಗೆಲ್ಲ ಈಗ ಬರ್ತಾರೆ, ಈಗ ಸ್ಟಾರ್ಟ್ ಆಗ್ತದೆ. ಯಾವಾಗ ಬ್ಯಾಂಕ್ ಅಂದ್ಮೇಲೆ ಯಾವಾಗ ನೀವು ಕೊಡೋ ತೆಗಿ ಇರ್ತದೆ ಅದು ಚೆನ್ನಾಗಾಗ್ತದೆ. ಈ ಕಡೆ ಪಟ್ಕೊಂಡು ಅక్కడ ಪೋಕೋಬೋದು ಅಲ್ವಾ, ಈ ಕಡೆ ಪಟ್ಕೊಂಡು ಅక్కడ ಪೋಕೋಬೋದು ಸ್ಟಾಪ್ అయిపోతుంది. ಹಂಗೆ ಎಲ್ಲ ಹೆಣ್ಮಕ್ಳು ಕೂಡ DCC ಬ್ಯಾಂಕ್ನ ಮರುಪಾವತಿ ಮಾಡಿ ನಿಮ್ಮ ವ್ಯವಹಾರವನ್ನು ಹೆಚ್ಚಿಸ್ಕೊಂಡ್ರೆ, ತಾಲೂಕಲ್ಲಿ ನಾನು ಇವತ್ತು ನಿರ್ದೇಶಕರನ್ನ ನೀವೆಲ್ಲ ಆಯ್ಕೆ ಮಾಡಿದಿರಿ. ಇವರು ವಿಶೇಷವಾಗಿ ಒಂದು ಮನವಿಯನ್ನು ಕೂಡ ಮಾಡಿದ್ದೀನಿ. ಬೇಗ ಸ್ಟಾರ್ಟ್ ಮಾಡೋಣ DCC ಬ್ಯಾಂಕ್ನ ಇಲ್ಲಿ. ಆದಷ್ಟು ಬೇಗ ಎಲ್ಲ ಹೆಣ್ಮಕ್ಳು ಕೂಡ ಲೋನ್ ಸಿಗೋ ಥರ ಮಾಡೋಣ. ಸೊ ಅದನ್ನ ಆಸೆ ಇತ್ತು ನನಗೆ. ಅದನ್ನು ನೀವು ನನ್ನ ಮುಖಾಂತರ ದಯವಿಟ್ಟು ನಿಮ್ಮ ಮುಖಾಂತರ ನೆರವೇರಿಸ್ಕೊಡ್ಬೇಕು ಅಂತ ನಾನು ವಿಶೇಷವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಈಗ ಒಬ್ಬ ಶಾಸಕರಾಗಿ ನನ್ನ ಹೆಣ್ಮಕ್ಳಿಗೆ ಲೋನ್ ಸಿಗ್ಬೇಕನ್ನೋ ನನ್ನ ಬಯಕೆ. ಅದು ನಿಮ್ಮಿಂದ ಆದಷ್ಟು ಬೇಗ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇವತ್ತು ಏನು ಈ ಅಕ್ಕ ಕೆಫೆ ನಾವು ಸ್ಟಾರ್ಟ್ ಮಾಡಿದ್ವಿ, ಒಳ್ಳೆ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ದಯವಿಟ್ಟು ಕಡಿಮೆ ಬೆಲೆಯಲ್ಲಿ ಏನು ರೈತರು ಹಸ್ಕೊಂಡು ಬರ್ತಾರೆ, ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಊಟ ಕೊಟ್ಟು ನೀವು ಅದನ್ನು ನೆರವೇರಿಸ್ಕೊಂಡು ಹೋಗ್ತೀರಾ ಅಂತ ನನಗೆ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಬೇರೆ ಕಡೆ ಹೋದಾಗ ನಾವು ಹೆಣ್ಮಕ್ಳು ಇರ್ತಕ್ಕಂಥ ಓಟ್ ಮುಟ್ಕೊಂಡು ಹೋಗ್ತೀವಿ. ಯಾಕೆ ಹೇಳಿ, ಅವ್ರ ಕೈ ರುಚಿ ಬೇರೆ. ಈ ಪುಣ್ಯಾತ್ಮ ಯಾರು ಹೇಳ್ತೀನಿ, ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ. ಅವಾಗಲೇ ಯಾರೋ ನನ್ನ ಪೀಳಿಗೆ ಹೇಳ್ತೀನಿ, ನಾವು ಟ್ರೈನಿಂಗ್ ಕೊಡ್ತೀನಿ, ಅವರೇಕಾಯಿ ಎಣ್ಣೆ ತೆಗಿತೀನಿ ಅಂತ. ಎಲ್ಲಾದ್ರೂ ಪ್ರಪಂಚ ಅವರೇಕಾಯಿ ಎಣ್ಣೆ ನೋಡಿದ್ರೆ ನೀವು, ಅವರೇಕಾಯಿ ಎಣ್ಣೆ ತೆಗೊಡ್ತಾರೆ ಅಂತ ನನಗೆ ಆಶ್ಚರ್ಯ ಆಗಿತ್ತು. ಇದೇ ಕೂಡ ಅನುಕಲ್ ನಿಂತಿತ್ತು ಅಂತ ಗೊತ್ತಾಗಿಲ್ಲ ಅದೆಲ್ಲ. ಸೊ ಎಣ್ಣೆ ಹೆಣ್ಮಕ್ಳು ಕೂಡ ವಿಶೇಷವಾಗಿ ಆದಷ್ಟು ಬೇಗ ನಿಮ್ಗೆ ಗುಡ್ ನ್ಯೂಸ್ ಬರುತ್ತೆ DCC ಬ್ಯಾಂಕಿಂದ. ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮಗೆಲ್ಲ ಒಂದು ಸೌಕರ್ಯ ಮಾಡ್ತಕ್ಕಂಥ ಕೆಲಸವನ್ನ ಆದಷ್ಟು ಬೇಗ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಹೆಣ್ಮಕ್ಳು ಕೂಡ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಕೌನ್ಸಿಲರ್ಸ್ಗೂ, ಎಲ್ಲ ಮುಖಂಡರು ಕೂಡ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಇಂಥ ಕೆಲಸನ ಇನ್ನೂ ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಹೊಂದಿಸ್ತಾ, ನನಗಿನ್ನೂ ಸಾಕಷ್ಟು ಆಸೆಗಳಿತ್ತು. ದೊಡ್ಡ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ. ನಾನೊಬ್ಬ ವ್ಯಾಪಾರಸ್ಥ, ದುಡ್ಡು ಮಾಡ್ಲಿಕ್ಕೆ ಮುಳ್ಬಾರ್ದು ಬಂದಿಲ್ಲ, ಒಂದು ಒಳ್ಳೆ ಹೆಸರು ಮಾಡ್ಬೇಕಂತ ಬಂದೆ. ನನ್ನ ದುರಾದೃಷ್ಟ ಹೇಳ್ತಾ ಇರ್ತಲ್ಲ, ಗಂಡು ಮಗು ಕೊಟ್ಟರು ಸುಖ ಇಲ್ಲ ಅಂತ. ಎಷ್ಟೋ ದಿನ ಹೆಣ್ಮಕ್ಳು ಆಸೆ ಇಟ್ಕೊಂಡಿರ್ತಾರೆ, ಅದಲ್ಲ ಒಳ್ಳೆ ಗಂಡು ಮಗಳು ಹೆಣ್ಮಗ್ಳೇ ಆದಂತ. ಅದು ಹುಟ್ಟಿದ್ರು ಹ್ಯಾಂಡಿಕ್ಯಾಪ್ಟ್ ಆದ ಮಟ್ಟಕ್ಕೆ ಹೋಗ್ಬಿಟ್ಟೆ ನಾನು. ಯಾಕೆಂತಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ, ಆಯ್ತಲ್ವಾ. ತೊಳ್ಕೊಬೇಡಿ, ನನ್ನ ಮನೆ ಬಿಡ್ಬೇಕಾದ್ರೆ ಮುಳ್ಬಾಗಿಲು ಬರೋಕ್ಕೆ ಎಷ್ಟು ನೋವಾಗುತ್ತೆ ಅಂದರೆ, ಬರೀ ಕೈಯಲ್ಲಿ ಹೋಗ್ತಿದ್ದೀನಲ್ಲ, ಆದರೂ ಕಾಲು ಹಿಡಿದು ಎಷ್ಟಾಗುತ್ತೋ ಅಷ್ಟು ಗುಂಜ್ಕೊಂಡ್ಬಂದು ವರ್ಷ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ಕುಟುಂಬದ ವಿನಾಯಕ ಆದಷ್ಟು ಬೇಗ ಸರ್ಕಾರಕ್ಕೆ ಬುದ್ಧಿ ಕೊಟ್ಟು, ನಾವ್ಯಾರೋ ಕೇಳಿಲ್ಲ, ಫ್ರೀ ಕೊಡಿ ಅಂತ ಯಾರು ಕೇಳಿಲ್ಲ. ನಮ್ಮಲ್ಲಿ ಗತಿಯಿಂದ ಅಕ್ಕಿ ಯಾರು ಕೇಳಿಲ್ಲ, ಅಕ್ಕಿ ಗತಿಲಪ್ಪ ಕೊಡುವಂತ ನಾವು ಕೇಳಿಲ್ಲ. ನಮ್ಮ ಸಂಸಾರ ನಾವಿದೆ, ಹೋಗ್ಲಿಕ್ಕೆ ರೋಡ್ ಇಲ್ಲ, ಅದಲ್ಲ ಕುಡಿಲಿಕ್ಕೆ ನೀರಿಲ್ಲ. ಈ ಬದುಕಲಿಕ್ಕೆ ನಾವೇನ ಕೇಳಿದ್ವಾ ಅವ್ರನ್ನ, ನಮ್ಗೆ ಕೊಡಿ ಅಂತ ಕೇಳಿದ್ವಾ? ಇಷ್ಟು ದಿವಸ ನಮ್ಮ ಗಂಡದ ಕಟ್ಟಿಲಿಲ್ವಾ? ನಮ್ದೇನು ಬಸ್ಗೆ ಹೋಗೋದಕ್ಕಂತ ಏನು ಫೀಸ್ ಕಟ್ಟಿಲ್ವಾ? ಕರೆಂಟ್ ಬಿಲ್ ನಾವು ಕಟ್ಟಿಲಿಲ್ವಾ? ಈಗ ತಾನೇ ಹೇಳ್ತಾ ಇದೆ ಕರೆಂಟ್ ಬಿಲ್ ಎಷ್ಟು ಮಾಡಿದ್ದಾರೆ ಅಂತ. ಕಳೆದಕ್ಕೆ ಬರೋಕ್ಕಿಂತ ಜಾಸ್ತಿ ಇನ್ನೂ ಮಾಡಾಕೋರು, ಅದಲ್ವಾ. ಇವಾಗ ಏನಾಗ್ತಂದ್ರೆ ಹೆಣ್ಮಕ್ಳು ಬಸ್ ಫ್ರೀ ಅಂತ ಹೇಳ್ತಾವ್ರೆ, ಗಂಡು ಮಕ್ಳು ಜೋಬಿಂದ ಬೀರ್ ಕಿತ್ಕೊಂಡವ್ರೆ, ವಿಸ್ಕಿ ಕಿತ್ಕೊಂಡ್ರೆ ಅದು ನಮ್ಗೆ ಕೊಡ್ತಾವ್ರೆ ಅಷ್ಟೇ. ಇದು ನಾವು ಕೇಳಿದ್ವಾ? ಬೇರೆ ರೀತಿ ಅಂದ್ರೆ ಬೇರೆ ರೀತಿಯಲ್ಲಿ ಕಿತ್ಕೊಂಡು ಕೊಡ್ತಾ ಒಂದಕ್ಕೂ ಡಬಲ್ ಮಾಡಿ ಕಿತ್ತಾರೆ. ಬಟ್ ಈ ಸರ್ಕಾರ ಅವ್ರಿಗೂ ಬೇಸ ತಗೋಬಿಟ್ಟಿದೆ, ಹೀಗೆ ನಾನು ಅವ್ರಿಗೂ ಬೇಸ ತಗೋಬಿಟ್ಟಿದೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಬೇಸತ್ತು, ಎಲ್ಲ ನನ್ನ ಸ್ನೇಹಿತರು. ಏನಕ್ಕಪ್ಪ ಬೇಕಿತ್ತು? ಯಾಕಂದ್ರೆ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ, ರೋಡ್ ಬಸ್ಲಿಕ್ಕೆ ದುಡ್ಡು ಕೊಡ್ತಾ ಇಲ್ಲ, ರೋಡ್ ಆಗ್ಲಿಕ್ಕೆ ದುಡ್ಡು ಕೊಡ್ತಾ ಇಲ್ಲ. ವೆಂಟಿಲೇಟರ್ ಹಾಕಿ ನಮ್ಮ ಇದ್ರಲ್ಲಿ ಹಾಸ್ಪಿಟಲ್ ಯಾವ್ದಾದ್ರು ಎಮರ್ಜೆನ್ಸಿ ಪೇಷಂಟ್ ಬಂದ್ರೆ ವೆಂಟಿಲೇಟರ್ ಇರಲಿಲ್ಲ, ನಾನು ತರಿಸ್ಕೊಟ್ವಿ. ಡಯಾಲಿಸಿಸ್ ಮಾಡಲಿಕ್ಕೆ ಬಡವರು ಡಯಾಲಿಸಿಸ್ ಕ್ಯಾನ್ಸರ್ ಇದಾದ್ರೆ ಡಯಾಲಿಸಿಸ್ ಮಾಡಲಿಕ್ಕೆ ಆ ಒಂದು ಮಿಷನ್ ಇಲ್ಲ, 6 ಮಿಷನ್ ತರಿಸ್ಕೊಟ್ಟೆ. ಯಾವುದೇ ಕಾರಣಕ್ಕೆ ಇಲ್ಲಿಂದ ಬೇರೆ ಕಡೆ ಹೋಗ್ಬಾರ್ದು ಅಂತ. ಆಂಬುಲೆನ್ಸ್ ಸರ್ವಿಸ್ ಇರಲಿಲ್ಲ, ಅದನ್ನು ವ್ಯವಸ್ಥೆ ಮಾಡಿದ್ವಿ. ಹೆರಿಗೆ ಮಾಡಲಿಕ್ಕೆ ಹಾಸ್ಪಿಟಲ್ ಬೆಡ್ ಇರಲಿಲ್ಲ. 2 ಹಾಸ್ಪಿಟ್ಲ ವ್ಯವಸ್ಥಿತವಾಗಿ 56 ಕೋಟಿದಲ್ಲಿ, ಒಂದು ನಂಗ್ಲಿದಲ್ಲಿ, ಇನ್ನೊಂದು ಇಲ್ಲಿ ಮಕ್ಕಳ ಆಸ್ಪತ್ರೆ, ಗಂಡು ಆಸ್ಪತ್ರೆ, ದೊಡ್ಡ ಮಟ್ಟಕ್ಕೆ ಹಾಸ್ಪಿಟಲ್ ಕಳಿಸ್ತಾ ಇದ್ದೀನಿ. ಏನಕ್ಕೆ ಇದಾಗಬೇಕು? ಬಡಬಗ್ಗರು ಏನು ಕೇಳ್ತಾರೆ? ಮೆಡಿಸಿನ್ ಕೇಳ್ತಾರೆ, ಹಾಸ್ಪಿಟಲ್ ಕೇಳ್ತಾರೆ.
ನಾವು ಕರೆಂಟ್ ಕೇಳ್ತೀವಿ, ರೋಡ್ ಕೇಳ್ತೀವಿ, ಆಯ್ತಲ್ವಾ? ಸೊ ಅದರಿಂದ ಆದಷ್ಟು ಬೇಗ ಈ ಸರ್ಕಾರಕ್ಕೆ ನನ್ನ ಮನವಿಯನ್ನು ತರಿಸ್ತೀನಿ, ನಮ್ಮ ನೋವನ್ನು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ ಅಂತ ಕೇಳ್ಬೋದು. ನಾನು ನಿಮ್ಮನ್ನು ದೂಷಣೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಪಥ ಮಾಡೋಣ, ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗಿಸಿದ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ.